ಇದೆಲ್ಲದರ ಮಧ್ಯದಲ್ಲಿ ಈಗ ನಾಳೆ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ರಾಹುಲ್ ಗಾಂಧಿ ಅವರು ಇನ್ನೂ ಕೂಡ ಅಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ವಿಸ್ತರಣೆಗೆ ಅವಕಾಶವನ್ನು ಮಾಡಿಕೊಟ್ಟು ಇವತ್ತೇ ಫೈನಲ್ ಮಾಡ್ತಾರಾ ಮಾಡೋದಿಲ್ವಾ ಅಂತ ಹೇಳಿ. ಆದರೆ ಬೆಂಗಳೂರಿನಲ್ಲಿ ಲೋಕಭವನದಲ್ಲಿ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಂಡಿದ್ದಾರಂತೆ. ಡಿ.ಕೆ. ಶಿವಕುಮಾರ್ ಸಂಪುಟ ವಿಸ್ತರಣೆಗೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ ಸಂಜೆ 5 ಗಂಟೆಗೆ ಪ್ರಮಾಣ ವಚನ ಸಾಧ್ಯತೆ ಅಂತ ಹೇಳಿದ್ದಾರೆ. ಸೊ ಇವತ್ತಿನ್ನೂ ಕೂಡ ಅಲ್ಲಿ ಪ್ರತಿಭಟನೆ ನಡೆಯೋ ಟೈಮಲ್ಲಿ ಈಗ ಫೈನಲ್ ಲಿಸ್ಟ್ ಮಾಡೋಕ್ಕಾಗುತ್ತಾ? ಸಂಜೆ 5 ಗಂಟೆಗೆ ರಾಜ್ಯಪಾಲರ ಸಮಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದ್ದಾರೆ. ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು, ನಾಡಿದ್ದು ಆಗ್ಬೋದು. ಲೋಕಭವನದಲ್ಲಿ ಸಚಿವರ ಪ್ರಮಾಣ ವಚನಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇವತ್ತು ರಾತ್ರಿ ಸಚಿವರ ಪಟ್ಟಿ ಫೈನಲ್ ಸಾಧ್ಯತೆ ಇದೆ ಅಂತಿದ್ದಾರೆ. ರಾಹುಲ್ ಗಾಂಧಿ ಒಪ್ಪಿಗೆ ಕೊಟ್ಟ ಬಳಿಕ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಬಟ್ ತಯಾರಿ ಅಂತೂ ನಡೆದಿದೆ. ಸಚಿವ ಸಂಪುಟ ವಿಸ್ತರಣೆಯ ಮಾತುಕತೆ ಸಂಬಂಧ ಸಿಎಂ, ಮಾಜಿ ಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷರು ದೆಹಲಿಗೆ ಹೋಗಿದ್ದಾರೆ. ಬಹುತೇಕ ಇವತ್ತು ಮಾತುಕತೆ ಮುಗಿದ್ರೆ ನಾಳೆಯೇ ಸಚಿವ ಸಂಪುಟ ವಿಸ್ತರಣೆ ಎಂಬ ಚರ್ಚೆಗಳು ನಡೆದಿತ್ತು. ಅದೇ ರೀತಿಯ ವಾತಾವರಣ ಅನ್ನುವಂಥ ರೀತಿಯಲ್ಲಿ ರಾಜಭವನದ ಸಮೀಪದಲ್ಲಿ ಒಳಭಾಗದಲ್ಲಿ ಒಂದು ಚಟುವಟಿಕೆಗಳು ನಡೀತದೆ. ನನಗೆ ರಾಜಭವನದ ಮುಂಭಾಗದಲ್ಲಿ ನೋಡ್ತಾ ಇರಬಹುದು. ರಾಜಭವನದಲ್ಲಿ ಮಾಮೂಲಿ ಇವೆಲ್ಲವೂ ಕೂಡ ಮಾಮೂಲಿ ದೃಶ್ಯ. ಈ ಬ್ಯಾರಿಕೇಡಿಂಗ್ ಇರ್ಬೋದು ಅಥವಾ ಅಲ್ಲಿನ ಸೆಕ್ಯೂರಿಟಿ ವ್ಯವಸ್ಥೆಗಳಿರ್ಬೋದು, ಇವೆಲ್ಲವೂ ಕೂಡ ಮಾಮೂಲಿಯಾಗಿ ಕಾಣ್ತಾ ಇರುವಂಥ ದೃಶ್ಯ. ಆದರೆ ನಾವು ಬರುವಂಥ ಸಂದರ್ಭದಲ್ಲಿ ಸಾಕಷ್ಟು ಬೇರೆ ಬೇರೆ ಮೆಟೀರಿಯಲ್ಗಳನ್ನ ತೆಗೆದುಕೊಂಡು ಹೋಗ್ತಿರುವಂಥ ಲಾರಿಗಳು ಕೂಡ ನಮಗೆ ಕಾಣಿಸ್ತಾ ಇತ್ತು. ಅಂದರೆ ಅಗತ್ಯ ಸೀಟಿಂಗ್ ವ್ಯವಸ್ಥೆ ಸೇರಿದಂತೆ, ಶಾಮಿಯಾನ ಸೇರಿದಂತೆ ಬೇರೆ ಬೇರೆ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಿಕ್ಕೆ ತಕ್ಕಂತೆ ಒಂದಷ್ಟು ಸಿದ್ಧತೆಗಳನ್ನು ರಾಜಭವನದ ಆವರಣದಲ್ಲಿ ಮಾಡಲಾಗ್ತದೆ. ಅಂದರೆ ನಾಳೆ ಸಂಜೆ ಒಳಗಾಗಿ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಅನ್ನುವಂಥದ್ದು ಒಂದು ಲೆಕ್ಕಾಚಾರ ಆಗಿದ್ರೆ, ಮತ್ತೊಂದು ಕಡೆಯಲ್ಲಿ ಎಲ್ಲೊಂದು ಕಡೆ ಒಂದು 2 ದಿನ ಬಿಟ್ಟು ಆಗಬಹುದು. ಯಾಕಂದ್ರೆ ಮಾತುಕತೆ ಇವತ್ತು ರಾತ್ರಿ ಒಳಗೆ ಮುಗಿದ್ರೆ ನಾಳೆಯೂ ಆಗ್ಬೋದು, ಅಥವಾ ಒಂದು 2 ದಿನ ಬಿಟ್ಟು ಆಗಬಹುದು ಅನ್ನುವಂಥ ಮಾತಿರೋದ್ರಿಂದ ಯಾವ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಹಾಗಾಗಿ ನಾವಿಲ್ಲಿ ಬ್ಯಾರಿಕೇಡಿಂಗ್ ನೋಡ್ತಾ ಇರಬಹುದು. ಈ ರೀತಿ ಬ್ಯಾರಿಕೇಡಿಂಗ್ ವ್ಯವಸ್ಥೆ ರಾಜಭವನ ಮುಂಭಾಗದಲ್ಲಿ ಯಾವಾಗಲೂ ಇರಲ್ಲ. ಏನಾದರೂ ದೊಡ್ಡ ಕಾರ್ಯಕ್ರಮಗಳು, ವಿಶೇಷವಾಗಿ ಸಚಿವ ಸಂಪುಟ ವಿಸ್ತರಣೆ ಇಂಥ ಸಂದರ್ಭಗಳಲ್ಲಿ ಬ್ಯಾರಿಕೇಡಿಂಗ್ ಮಾಡಲಾಗ್ತಿತ್ತು. ಆ ರೀತಿ ಒಂದು ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನು ಕೂಡ ನಾವೀಗ ನೋಡ್ತಾ ಇದ್ದೀವಿ. ಇದು ರಾಜಭವನದ ಮುಂಭಾಗದ ರಸ್ತೆಯಲ್ಲಿ ಆಗಿರುವಂತಹ ಬ್ಯಾರಿಕೇಡಿಂಗ್ ವ್ಯವಸ್ಥೆ. ಅಂದ್ರೆ ಸಚಿವ ಸಂಪುಟ ವಿಸ್ತರಣೆಗೆ ಬೇಕಾದಂಥದ್ದು. ಈ ಬಸ್ಸು ಕೂಡ ನಾವು ನೋಡ್ತಾ ಇರೋದು ಪೊಲೀಸರ ಹೆಚ್ಚುವರಿ ಒಂದು ಪೊಲೀಸರ ನಿಯೋಜನೆ ಮಾಡಲಾಗಿದೆ. ನಾವಲ್ಲೊಂದು ರಿಸರ್ವ್ ಪೊಲೀಸ್ ವ್ಯಾನ್ ಕೂಡ ನೋಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ರಾಜಭವನ ಸಮೀಪದಲ್ಲಿ ಈಗ ಸದ್ಯಕ್ಕೆ ಆಗ್ತಿರುವಂತಹ ಬೆಳವಣಿಗೆ. ಹಾಗಾಗಿ ದೆಹಲಿಯಲ್ಲಿ ನಡೆಯುವಂತಹ ಮಾತುಕತೆ ಏನಾದರೂ ಇವತ್ತು ತಡರಾತ್ರಿ ಏನಾದರೂ ಮಾತುಕತೆ ನಡೆದ್ರೆ, ಅಥವಾ ಆಯ್ತು ನೀವು ಹೋಗಿ ಸಚಿವ ಸಂಪುಟ ವಿಸ್ತರಣೆ ಮಾಡಿ ಎನ್ನುವಂಥ ಸೂಚನೆ ಏನಾದರೂ ಮುಖ್ಯಮಂತ್ರಿಗಳಿಗೆ ಬಂದ್ರೆ, ಅದಕ್ಕೆ ಬೇಕಾಗುವಂಥ ಸಿದ್ಧತೆ ನಾಳೆಯೇ ಬೇಕಾದರೆ ಸಚಿವ ಸಂಪುಟ ವಿಸ್ತರಣೆಗೆ ಇಲ್ಲಿ ಸಮಯಾವಕಾಶವನ್ನು ತೆಗೆದುಕೊಂಡು ಮಾಡುವಂತಹ ಸಿದ್ಧತೆ ಭಾಗ 1. ಅಕಸ್ಮಾತ್ ನಾಳೆವರೆಗೂ ಕೂಡ ಏನಾದರೂ ಸಭೆ ಮುಂದುವರೆದ್ರೆ ವಿದಿನ್ 2 ಡೇಸ್, ಅದು ನಾಡಿದ್ದು ಅಥವಾ ಶುಕ್ರವಾರದ ಒಳಗಾಗಿ ಅದೆರಡಕ್ಕೂ ಅನುಕೂಲವಾಗುವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಿರುವಂಥ ದೃಶ್ಯ ಅಂತೂ ಸದ್ಯಕ್ಕೆ ರಾಜಭವನದಲ್ಲಿ ಕಂಡು ಬರ್ತಾ ಇದೆ ಆಕ್ಟಿವಿಟೀಸು. ಆದರೆ ಸಚಿವ ಸಂಪುಟ ವಿಸ್ತರಣೆ ನಾಳೆನೇ ಆಗುತ್ತಾ ಅಥವಾ 2 ದಿನ ಬಿಟ್ಟು ಆಗುತ್ತಾ ಅನ್ನುವಂಥದ್ದು ಈಗ ಸದ್ಯಕ್ಕೆ ಉಳಿದಿರುವಂಥ ಕುತೂಹಲ. ಕ್ಯಾಮರಾ ಪರ್ಸನ್ ರಾಜು ಜೊತೆ ಸುಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಒಂದು ಕಡೆಗೆ ನೀಟ್ ವಿಚಾರದಲ್ಲಿ ಈಗ ದೆಹಲಿಯಲ್ಲಿ ಪ್ರತಿಭಟನೆಯನ್ನು ರಾಹುಲ್ ಗಾಂಧಿಯವರು ಅದರಲ್ಲೂ ಬ್ಯುಸಿ ಆಗಿದ್ದಾರೆ. ಕೇಂದ್ರವನ್ನು ಒತ್ತಡಕ್ಕೆ ಮಣಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರವನ್ನು ಕೊಡಬೇಕಾಗಿದೆ. ಅಲ್ಲಿ ರಾಜೀನಾಮೆಯನ್ನು ಧರ್ಮೇಂದ್ರ ಪ್ರಧಾನ್ ಅವರು ತಗೊಳ್ಬೇಕಾಗಿದೆ, ಶಿಕ್ಷಣ ಮಂತ್ರಿಯವ್ರದ್ದು. ಆ ಬ್ಯುಸಿಯಲ್ಲಿದ್ದಾರೆ. ಅದರ ಮಧ್ಯದಲ್ಲಿ ಈಗ ರಾಜ್ಯದಲ್ಲಿ 20 ಸಚಿವರು ಖಾಲಿ ಉಳಿದ್ದಾರೆ. ಆ ಸಚಿವ ಸ್ಥಾನವನ್ನು ತುಂಬಿಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಂದು ಫೈನಲ್ ಪಟ್ಟಿ ಕೂಡ ರೆಡಿ ಆಗಬೇಕಾಗಿದೆ. ಸೊ ಎರಡು ಕೂಡ ಇವತ್ತೇ ಆಗುತ್ತಾ ಅನ್ನೋದು ಬಂದಾಗ ಪ್ರಶ್ನೆ ಡೌಟು ಅಂತ ಅನಿಸುತ್ತೆ. ಕಾರಣ ಅವರು ತುಂಬ ಆ ವಿಚಾರದಲ್ಲಿ ಬ್ಯುಸಿ ಆಗಿದ್ದಾರೆ. 1 ದಿನ 2 ದಿನ ಹೋಗುತ್ತೆ ಈ ವಿಚಾರದಲ್ಲಿ ಅಂತ ಲೆಕ್ಕಾಚಾರಗಳಿದೆ. ಬಟ್ ಗೊತ್ತಿಲ್ಲ, ಅದರ ಮಧ್ಯದಲ್ಲೂ ಕೂಡ ಟೈಮನ್ನು ಮಾಡಿಕೊಂಡು ರಾಜ್ಯದ ವಿಚಾರದಲ್ಲಿ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಂಡು ರಾಜ್ಯದಲ್ಲಿರುವಂಥ ಪರಿಸ್ಥಿತಿಗೆ ಮಂತ್ರಿಗಳನ್ನು ತಂದು ಕೂರಿಸೋದ್ರಲ್ಲಿ ಯಶಸ್ವಿ ಆಗ್ತಾರಾ ಮಾನ್ಯ ಮುಖ್ಯಮಂತ್ರಿಗಳು? ನೋ ಐಡಿಯಾ. ಸೊ ದೆಹಲಿಯಲ್ಲಂತೂ ಇದ್ದಾರೆ. ಅದ್ರ ಮಧ್ಯದಲ್ಲೇ ಇದೊಂದು ಚೂರು ಮುಗಿಸ್ಕೊಂಡು ಬಂದು ನಾಳೆನೇ ಪ್ರಮಾಣ ವಚನ ತಗೊಳ್ಳೋ ರೀತಿಯಲ್ಲಿ ಆಗುತ್ತಾ ಅಥವಾ 1-2 ದಿನ ಮುಂದೂಡಿಕೆ ಆಗುತ್ತಾ ಗೊತ್ತಿಲ್ಲ. ಆಗಬೇಕು, ಯಾಕಂದರೆ ಆಗಸ್ಟ್ನಲ್ಲಿ ಅಧಿವೇಶನ ಕೂಡ ಆರಂಭವಾಗುತ್ತೆ. ಅಷ್ಟರೊಳಗೆ ಎಲ್ಲ ಸಚಿವರು ಇರಬೇಕಾಗತ್ತೆ.